ಬೆಂಗಳೂರಿನ ಯಲಹಂಕದ ಜೆಡಿಎಸ್ ಮುಖಂಡ ರಾಮಮೂರ್ತಿ ಅನ್ನುವರ ಮನೆ ಮೇಲೆ ಐಟಿ ದಾಳಿ ನಡೆದಿದ್ದು ಮತದಾರರಿಗೆ ಹಂಚಲು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದರು ಎನ್ನಲಾದ ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಹಣವನ್ನು ಮತದಾರರಿಗೆ ಹಂಚಲು ಜೆಡಿಎಸ್ ಅಭ್ಯರ್ಥಿ ಅನ್ನುವ ಮಾಹಿತಿ ಇದ್ದು ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಕೋಲಾರದ ಕಡೆ ನೋಡಿದರೆ ಸಿಮೆಂಟ್ ಸಾಗಿಸೋ ಲಾರಿಯಲ್ಲೇ ಹಣ ಸಾಗಿಸುತ್ತಿದ್ರು. ಕೋಲಾರದಿಂದ ಬೆಂಗಳೂರಿನ ಆವಲಹಳ್ಳಿಗೆ ಹೊರಟಿದ್ದ ಸಿಮೆಂಟ್ ಲಾರಿಯನ್ನ ಕೊಂಡರಾಜನಹಳ್ಳಿ ಬಳಿ ಎಸ್ಪಿ ರೋಹಿಣಿ ಕಟೋಚ್ ತಪಾಸಣೆ ಮಾಡಿದಾಗ ಮೂಟೆಯಲ್ಲಿ ಬಚ್ಚಿಟ್ಟಿದ್ದ ಹಣ ಸುಮಾರು 70 ಲಕ್ಷ ರೂಪಾಯಿ ಸಿಕ್ಕಿದೆ. ಇವೆಲ್ಲ 500 ಹಾಗೂ 2,000 ರೂಪಾಯಿ ಮುಖಬೆಲೆಯ ನೋಟ್ಗಳು. ಲಾರಿ ಚಾಲಕ ನವಾಜ್, ಕ್ಲೀನರ್ ಶಂಕರ್ನನ್ನ ಗಲ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಸಿಮೆಂಟ್ ಸಾಗಿಸಲು ಹೇಳಿದ್ದ ಹಾರ್ಡ್ವೇರ್ ಶಾಪ್ ಮಾಲೀಕ ನಾಗರಾಜ್ಗೆ ವಿಚಾರಣೆಗೆ ಆಗಮಿಸುವಂತೆ ಪೊಲೀಸರು ತಿಳಿಸಿದ್ದಾರೆ. ಒಂದು ಲಾರಿಯಲ್ಲಿ ಸಿಮೆಂಟ್ ಲಾರಿಯಲ್ಲಿ ಸ್ವಲ್ಪ ಹಣ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಕೋಲಾರಿಂದ ಬ್ಯಾಂಗ್ಳೂರ್ಗೆ ಅಂತ. ಅದು ಇಮಿಡಿಯೇಟ್ ಆಗಿ ಪೊಲೀಸ್ ರೀಚ್ ಆಗಿ ಇಂಟರ್ಸೆಪ್ಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಕೂಡ ಅಲ್ಲಿ ಕೊಂಡರಾಜನಹಳ್ಳಿ ಹೈವೇ ಹತ್ರ ನಾನು ಕೂಡ ಹೋಗಿ ನೋಡಿದಾಗ ಆಗ ನಾವು ತೆಗೆಸಿದ್ವಿ. ಅಲ್ಲಿ ನಮಗೆ ಒಂದು ಬ್ಯಾಗ್ ಸಿಕ್ತು. ಸಿಮೆಂಟ್ ಚೀಲಗಳ ಮಧ್ಯದಲ್ಲಿ ಒಂದು ಸ್ಕ್ವೇರಿಶ್ ಬ್ಯಾಗ್ ಸಿಕ್ತು. ಅದನ್ನು ನಾವು ಇಲ್ಲಿಗೆ ತಂದು ಅಲ್ಲಿ ಹೈವೇಯಲ್ಲಿ ವೆರಿಫೈ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ತೆಗೆದುಕೊಂಡು ಬಂದು ನಾವು ವೆರಿಫೈ ಮಾಡಿದಾಗ ಸುಮಾರು ನಮಗೆ 70 lakhs ಅಷ್ಟು ಕ್ಯಾಶ್ ಇದೆ ಅಂತ ಅದು ಕೌಂಟಿಂಗ್ ಮಿಷಿನ್ ಅಲ್ಲಿ ಗೊತ್ತಾಗಿದೆ. ಡ್ರೈವರ್ಗೆ ವಿಚಾರ ಮಾಡಿದಾಗ ನನಗೇನು ಗೊತ್ತಿಲ್ಲ, ಇದು ಈ ಕನ್ಸೈನ್ಮೆಂಟ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆ ಅಂತ ಅಡ್ರೆಸ್ ವಿತ್ GST ನಂಬರ್ಸ್ ತೋರಿಸಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 17 ಲಕ್ಷ ಹಣವನ್ನು ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 7ರ ನವಯುಗ ಟೋಲ್ ಬಳಿಯ ಚೆಕ್ ಪೋಸ್ಟ್ ಅಲ್ಲಿ ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನಿಂದ ದೇವನಹಳ್ಳಿ ಕಡೆಗೆ ತೆರಳುವಾಗ ನವೀನ್ ಅನ್ನುವರ ಇನೋವಾ ಕಾರನ್ನು ತಪಾಸಣೆಗೆ ಒಳಪಡಿಸಿದಾಗ 17 ಲಕ್ಷ ಹಣ ಪತ್ತೆಯಾಗಿದೆ. ಕಾರು ಹಾಗೂ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಡುಪಿಯ ಬ್ರಹ್ಮಾವರದಲ್ಲಿ ದಾಖಲೆ ಇಲ್ಲದ 2 ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಜಿಲ್ಲಾ ಪಂಚಾಯಿತಿ ಬಿಜೆಪಿ ಸದಸ್ಯ ಮಾರಾಳಿ ಪ್ರತಾಪ್ ಹೆಗ್ಡೆ ಕಾರಲ್ಲಿ ಹಣ ಪತ್ತೆಯಾಗಿದೆ. ಇನ್ನು ಕಾರಿನಲ್ಲಿ ಉಡುಪಿ ಬಿಜೆಪಿ ಅಭ್ಯರ್ಥಿ ರಘುಪತಿ ಭಟ್ ಕರಪತ್ರ ಸಿಕ್ಕಿದ್ದು ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ.